ಕನ್ನಡ ವಾಹಿನಿಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಕುಡಚಿ ಪಟ್ಟಣದ ಸಾಗರ್ ನಗರದ ಅಂಗನವಾಡಿ ಕೇಂದ್ರ ಸಂಖ್ಯೆ 9ರಲ್ಲಿ ವ್ಯಕ್ತಿಯೋರ್ವ ಬರ್ಬರ ಹತ್ಯೆ ಶುಕ್ರವಾರ ದಿನಾಂಕ 26/6/2025ರಂದು ರಾತ್ರಿ 10 ಗಂಟೆಯಿಂದ 11 ಗಂಟೆಯ ನಡುವಿನ ಸಮಯದಲ್ಲಿ ನಡೆದಿರುತ್ತೆ. ಕೊಲೆ ಮಾಡಿದ ಆರೋಪಿ ಕುಡಚಿ ಪಟ್ಟಣದ ರೋಹಿತ್ ಜಾಧವ್ ಅಂತ ಹೇಳಲಾಗ್ತಾ ಇದೆ. ಕೊಲೆಯಾದ ವ್ಯಕ್ತಿ ಯಾಸಿನ್ ಜಾತೆಗಾರ್ ವಯಸ್ಸು 24 ಅಂತ ತಿಳಿದು ಬಂದಿದೆ. ಕೊಲೆ ಮಾಡಿದ ವ್ಯಕ್ತಿ ರೋಹಿತ್ ಜಾಧವ್ ಕೊಲೆ ಮಾಡಿದ ತಕ್ಷಣ ಕುಡಚಿ ಪೊಲೀಸ್ ಠಾಣೆಗೆ ಹೋಗಿ ಶರಣಾಗತಿಯಾಗಿ ಕುಡಚಿ ಪಟ್ಟಣದ ಸಾಗರ್ ಗಲ್ಲಿಯಲ್ಲಿ ಇರುವಂತಹ ಅಂಗನವಾಡಿ ಕೇಂದ್ರ ಸಂಖ್ಯೆ 9ರಲ್ಲಿ ಕೊಲೆ ಮಾಡಿ ಬಂದಿದ್ದೀನಿ ಅಂತ ಪೊಲೀಸ್ ಠಾಣೆಯಲ್ಲಿ ಹೇಳಿದಾಗ ಪೊಲೀಸರು ತಕ್ಷಣ ಭೇಟಿ ಮಾಡಿ ಪರಿಶೀಲಿಸಿದ್ರು. ನಂತರ ಮೃತದೇಹ ಮರಣೋತ್ತರ ಪರೀಕ್ಷೆಗೆ ಕುಡಚಿ ಪ್ರಾಥಮಿಕ ಆರೋಗ್ಯ ಕೇಂದ್ರಕ್ಕೆ ರವಾನಿಸಲಾಗಿದೆ. ಮರಣೋತ್ತರ ಪರೀಕ್ಷೆ ಬಳಿಕ ಮೃತದೇಹವನ್ನು ಕುಟುಂಬಸ್ಥರಿಗೆ ಹಸ್ತಾಂತರಿಸಿ ಕುಡಚಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುತ್ತೆ. ಏನೋ ಘಟನೆಯಿಂದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಒಂದು ಹುಡುಗ ಅವನಿಗೆ ಏನೈತಿ ಪ್ಲಾನ್ ಮಾಡಿ ಕರಿಸ್ಕಾಟ 7-8-10 ಮಂದಿ ಕೂಡಿ ಅವನಿಗೆ ಎದಿ ಒಳಗೆ ಹಿಂದೆ ಬೆನ್ನಾಗೆ ಬಾಯಿ ಒಳಗೆ ಚಾಕು ಹಾಕಿ ಕೊಲೆ ಮಾಡ್ಯಾರ ಸರ್. ಅದ್ರ ಸಂಬಂಧ ಏನೈತಲ್ಲ ಇದಕ್ಕೆ ತನಿಖೆ ಆಗಬೇಕು. ಈ ರೀತಿ ಆಗಾಕತ್ತಪ್ಪ ಅಂದ್ರೆ ಯಾವ ರೀತಿ ಜನ ಬಾಳೋದು ಹೇಳ್ರಲ್ಲ, ಭಯಂಕರ ಆಗೈತಿ ಅದು ಕೊಲೆ. ಈ ಕೊಲೆ ಸಂಬಂಧ ಇದ್ರ ಹಿಂದೆ ಭಾಳ ದೊಡ್ಡ ಕೈವಾಡ ಐತಿ. ದಯವಿಟ್ಟು ತಾವು ಡಿಪಾರ್ಟ್ಮೆಂಟ್ದವರು ಅದಕ್ಕೆ ತನಿಖೆ ಮಾಡಿ, ಯಾಕಂದ್ರೆ ಅವು ಯಾಸೀನ್ಗೆ ನ್ಯಾಯ ಸಿಗ್ಬೇಕು ಸರ್. ಯಾಕಂದರೆ ಯಾಸೀನ್ ಅನ್ನುವಂಥ ವ್ಯಕ್ತಿ ಅಂಥವಲ್ಲ. ಅಂಥ ಹುಡುಗ ಈಗ 24 ವಯಸ್ಸಿನ ಹುಡುಗ, ಅಂಥ ಹುಡುಗನ ಅಲ್ಲಿ ಕರಿಸ್ಕಾಟ ಅಲ್ಲಿ ಸಾಲಿ ಹತ್ತಿರ ಕರೆಸಿ ಅವನು ಮರ್ಡರ್ ಮಾಡಿದ್ದಾರೆ. ಆ ಹುಡುಗನ ಚಾಕುಲಿಂದ ಆ ಕಡೆ ಹಾಕಿ ಹಿಂದೆ ಬೆನ್ನಾಗ ಚಾಕು ಇಟ್ಬಿಟ್ಟಿದ್ದಾರೆ. ಅದ್ರ ಸಂಬಂಧ ಅದು ನ್ಯಾಯ ಸಿಗಬೇಕು. ಅದ್ರ ಹಿಂದೆ ಏನೈತಿ ಅಲ್ಲ, ಇದು ಒಬ್ಬರು ಮಾಡಿದಂಥ ಕೊಲೆ ಅಲ್ಲ, ಇದು ಸುಮಾರು ಜನ ಸೇರಿ ಕಾಟದ್ರ 8-10 ಜನ ಸೇರಿ ಅದು ಕೊಲೆ ಮಾಡಿದ್ದಾರೆ. ಅದಕ್ಕೆ ನ್ಯಾಯ ಸಿಗಬೇಕಂತ ಹೇಳಿ ನಾವು ಇದು ಪ್ರೆಸ್ ಮೀಟಿಂಗ್ ಮಾಡಿದ್ದೀವಿ. ದಯವಿಟ್ಟು ನ್ಯಾಯ ಸಿಗಬೇಕು, ಇದಕ್ಕೆ ತನಿಖೆ ಆಗಬೇಕು. ಇಲ್ಲಾಂದರೆ ನಾವು ಕರ್ನಾಟಕ ರಾಜ್ಯದಲ್ಲಿ ಉಗ್ರ ಹೋರಾಟ ಮಾಡಬೇಕಾಗ್ತೈತಿ. ಕೊಲೆ ಮಾಡಿದಂಥ ವ್ಯಕ್ತಿ ಯಾರಂತ ಗೊತ್ತಾಗೈತೆ? ಇಲ್ಲ ಸರ್, ನಾವು ಕೊಲೆ ಮಾಡಿದಂಥ ವ್ಯಕ್ತಿ ಯಾರಂತ ಗೊತ್ತಾಗಿಲ್ಲ. ಆದ್ರೆ ಒಂದು ವ್ಯಕ್ತಿ ಬಂದ ಕಾಟ ಅಲ್ಲಿ ಡಿಪಾರ್ಟ್ಮೆಂಟ್ಗೆ ಹಾಜರಾಗ್ಯಾರ ಸರ್. ಅದಕ್ಕೆ ಏನೈತೆ ಆ ವ್ಯಕ್ತಿಲಿಂದ ಅಷ್ಟು ಮತ್ತೆ ಯಾವ ವ್ಯಕ್ತಿ ಅದಾರ ಅವ್ರನ್ನೆಲ್ಲ ತರಿಸಿ ತನಿಖೆ ಮಾಡಿ ನಮಗೊಂದು ನ್ಯಾಯ ಒದಗಿಸಿ ಕೊಡ್ಬೇಕು सर। अब चाकमा भागो मार सटे मेरे भाई को सब फंसा को गेम कर को करे। कब है जो? एकला दो कल रात को 9:10 बजे इकले दुकले काम नहीं 8-10 जने मिला को काम करने। घर से कितना बजे निकला था? घर से 8 बजे गया था। नाम क्या मालूम, एकाएकी बुला को गेम कर को पीछे भी 5-6 मारे, सामने गला काटे, क्या वहाँ से हर तरीके से मारे। उनका क्या दोस्ती था? क्या दोस्ती न था। और किसके ऊपर तुम्हारा डाउट? हाय दौड़ तो लिखे हैं, हमें कंप्लेंट भी दी। कंप्लेंट दी? हाँ दी कंप्लेंट। इसके ऊपर इंक्वायरी करवा यासीन राजा जाते कहाँ रहते? सागर नगर में। ये इंसाफ मिलना बता चीज के बारे में ये कर उन्हीं को इंसाफ मिलना। उनका क्या दोस्ती था? क्या दोस्ती नहीं, ये शिकागो कर को गेम कर को काम करें सर। उसके ऊपर डाउट है क्या? और कोई अभी 2-3 जने हैं वो लिखे हैं सर, कंप्लीट दी कंप्लीट दी उनके ऊपर ये कर रहे हैं। अभी तुम्हारे क्या एकला मार को आपको एकला हाजिर हुए, कल मारी मेरे को हाजिर हुए, लेकिन एकले से नहीं हुआ वो। ये एकले को मेरा भाई वो बोलेगा नहीं, 8-10 जने मिला को उसे पीछे से सामने से चेपीर से मिला को चाकू बाग काम करेंगे। कितने बार चाकू बार? 6-7 बार वार करें सर। चाकू यहाँ से पीछे आता यहाँ पोस्टमार्टम में काटें, बट उसके ऊपर नहीं होना, मेरे भाई को नहीं मिला। दुर्घटना ನಡೆದಿದೆ ಕುಡಚಿ ನಗರ ಹೊರವಲಯದ ಸಾಗರ್ ನಗರದ ಅಂಗನವಾಡಿ ನಂಬರ್ 9ರಲ್ಲಿ ಒಂದು ಕೊಲೆ ಪ್ರಕರಣ ಆಗಿದೆ. ಈ ವಿಚಾರವಾಗಿ ಏನು ಈಗಾಗಲೇ ಕೊಲೆ ಮಾಡಿರ್ತಕ್ಕಂಥ ರೋಹಿತ್ ಜಾಧವ್ ಅವನೇ ತಾನಾಗಿ ಪೊಲೀಸ್ ಠಾಣೆಗೆ ಬಂದು ಶರಣಾಗತನಾಗಿದ್ದಾನೆ. ಈ ವಿಚಾರವಾಗಿ ಪೊಲೀಸರು ತಕ್ಷಣ ಸ್ಥಳಕ್ಕೆ ಹೋಗಿ ಪರಿಶೀಲನೆ ಮಾಡಲಾಗಿ ಈಗಾಗಲೇ ಏನು ರೋಹಿತ್ ಯಾಸಿನ್ಗೆ ಕೊಲೆ ಮಾಡಲಿಕ್ಕೆ ಚಾಕು ಬಳಸಿದ್ದ ಅದು ಕೂಡ ಅವನ ಬೆನ್ಮೇಲೆ ನಮಗೆ ಅದೇ ಸ್ಥಳದಲ್ಲಿ ಸಿಕ್ಕಿತ್ತು. ಅಲ್ಲಿ ರಕ್ತಸಿಕ್ತವಾಗಿ ಬಿದ್ದ ಶವವನ್ನು ನೋಡಿ ಆಮೇಲೆ ಯಾಸಿನ್ ಜಾತ್ಗಾರ್ನ ಕುಟುಂಬದವ್ರನ್ನ ಸಂಪರ್ಕಿಸಿ ಅವ್ರ ಮೇಲೆ ಅವ್ರ ಕಡೆಯಿಂದ ಒಂದು ಕಂಪ್ಲೇಂಟ್ ತೆಗೆದುಕೊಂಡು ನಾವೀಗಾಗಲೇ ಒಂದು ಕೊಲೆ ಪ್ರಕರಣವನ್ನು ದಾಖಲೆ ಮಾಡ್ಕೊಂಡಿದ್ದೀವಿ. ಈ ಕೊಲೆ ಪ್ರಕರಣದಲ್ಲಿ ಮುಖ್ಯ ಆರೋಪಿಯಾಗಿರ್ತಕ್ಕಂಥ ರೋಹಿತ್ ಜಾಧವ್ ಈಗಾಗಲೇ ನಮಗೆ ಶರಣಾಗಿದ್ದಾನೆ, ಅವನ ವಿಚಾರಣೆ ನಡೀತಾ ಇದೆ. ಇದ್ರ ಜೊತೆಗೆ ಕಂಪ್ಲೇಂಟಲ್ಲಿ ಮತ್ತಿಬ್ಬರು ಆರೋಪಿತರ ಹೆಸರನ್ನು ಸಂಶಯ ವ್ಯಕ್ತಪಡಿಸಿ ಮೃತನ ತಾಯಿ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರಿಬ್ಬರಿಗೂ ಕೂಡ ನಾವು ಕಾನೂನು ಪ್ರಕಾರವಾಗಿ
ವಶಕ್ಕೆ ಪಡೆದುಕೊಂಡು ನಾವು ವಿಚಾರಣೆ ಮಾಡ್ತೀವಿ. ಅವ್ರ ಪಾತ್ರ ಕಂಡು ಬಂದರೆ ಅವ್ರ ಮೇಲೆ ಕೂಡ ನಾವು ಕಾನೂನು ಕ್ರಮವನ್ನು ತೆಗೆದುಕೊಳ್ತೀವಿ. ಈಗಾಗಲೇ ಈ ಪ್ರಕರಣದಲ್ಲಿ ಆಗಬೇಕಂತ ಪ್ರಾಥಮಿಕ ಕೆಲಸವನ್ನು ನಮ್ಮ ಪೊಲೀಸರು ಮುಗಿಸಿದ್ದಾರೆ. ಮುಂದಿನ ಕಾನೂನು ಕ್ರಮಗಳನ್ನ ತಗೊಳ್ತೀವಿ. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24/7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.